ಎಲ್ರಿಗೂ ನಮಸ್ಕಾರ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಬೆಂಗಳೂರಿಗೆ ಬಂದಿದ್ದೀವಿ, ಚಿಕ್ಕಪೇಟೆಗೆ. ನಮ್ಮ ಅತ್ತಿಗೆ ಮಗಳದ್ದು ಮದುವೆ ಇದೆ, ಅದಕ್ಕೆಲ್ಲ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ. ಸರ, ಬಳೆ, ಸ್ಯಾರಿ ಎಲ್ಲ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ ಬೆಂಗಳೂರಿಗೆ. ನಾವು ಹಾಸನಿಂದ ಒಂದು 6 ಜನ ಹೋಗಿದ್ವಿ. ನಮ್ಮ ಅತ್ತಿಗೆದರಿಬ್ಬರು, ನಮ್ಮ ಗೀತಿ, ನನ್ನ ಮಗಳು, ನಮ್ಮ ಅತ್ತಿಗೆ ಸೊಸೆ ಎಲ್ಲ ಮುಂಚೆನೇ ಮಾತಾಡ್ಕೊಂಡಿದ್ವಿ, ನಾವು ಶಾಪಿಂಗ್ ಹೋಗೋಣ ಚಿಕ್ಕಪೇಟೆಗೆ ಅಂತ. ಅದಕ್ಕೆ ನಾವು ಹಬ್ಬ ಕಳೀಲಿ ಅಂತ ಕಾಯ್ತಾ ಇದ್ವಿ. ಹಬ್ಬ ಮುಗಿದ್ದು ಮಾರನೆಗೆ ಹೋದ್ವಿ ನಾವು ಶಾಪಿಂಗಿಗೆ. ನಾವು ಹೋಗಿದ್ದು ಮಂಗಳವಾರ ಆದರೂ ಚಿಕ್ಕಪೇಟೆಯಲ್ಲಿ ತುಂಬ ರಶ್ ಇದ್ದರು. ನಮ್ಮ ಅತ್ತಿಗೆಯವ್ರಿಗೆಲ್ಲ ಗೊತ್ತಿತ್ತು ಮುಂಚೆನೇ ಚಿಕ್ಕಪೇಟೆ ಎಲ್ಲ, ನನಗಷ್ಟು ಗೊತ್ತಿರಲಿಲ್ಲ. ನಾನು ಇದೇ ಒಂದು 2ನೇ ಸಲ ಹೋಗ್ತಿರೋದು. ಆದರೆ ಯಾವ ಗಲೀಲಿ ಹೋಗಿ ಯಾವ ಗಲೀಲಿ ಬರ್ತೀವಿ ಅಂತಲೇ ಗೊತ್ತಾಗಲಿಲ್ಲ. ಅಲ್ಲಲ್ಲೇ ಸುತ್ತುತ್ತಾ ಇದ್ವಿ. ನಮ್ಮ ಅತ್ತಿಗೆಯವ್ರಿಗೆಲ್ಲ ಗೊತ್ತಿದ್ರಿಂದ ಬೇಗೆಲ್ಲ ಶಾಪಿಂಗ್ ಮಾಡ್ಕೊಂಡ್ವಿ. ಎಲ್ಲ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತೆ. ರೈಟು ಪರವಾಗಿಲ್ಲ, ರೀಸನಬಲ್ ಆಗಿದೆ. ನಾವು ನೋಡಿದ್ದು ಹೋಲ್ಸೇಲ್ ಅಂಗಡಿಗಳಿಗೆ ಹೋಗಿದ್ವಿ, ಸರಗಳೆಲ್ಲ ನೋಡಿದ್ವಿ. ಅಂದರೆ ಹೋಲ್ಸೇಲ್ ಅಂತಾರೆ, ರೀಟೇಲೇ ಇರುತ್ತೆ, ರೈಟೆಲ್ಲ ಜಾಸ್ತಿನೇ ಇರುತ್ತೆ, 2,000 3,000 ಎಲ್ಲ. ಮತ್ತು ತುಂಬ ಕಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಖುಷಿಯಾಗುತ್ತೆ, ತಗೋಬೇಕು ಅನಿಸುತ್ತೆ ಎಲ್ಲದನ್ನು. ಯಾವ್ದು ತಗೊಳ್ಳೋಣ ಯಾವ್ದು ಬಿಡೋಣ ಅಂತ. ಎಷ್ಟು ಸರಗಳ ಅಂಗಡಿ ಇದೆ ಅಂದರೆ ತುಂಬ ಸರಗಳ ಅಂಗಡಿ ಇದೆ. ನಡೆದಾಡೋಕ್ಕಂತೂ ಕಾಲುಗಳು ತುಂಬ ಗಟ್ಟಿ ಇರಬೇಕು. ನನಗಂತೂ ಮೊದಲೇ ಅಷ್ಟೊಂದು ಜಾಸ್ತಿ ನಡೆದು ರೂಢಿನೇ ಇಲ್ಲ. ನಮ್ಮ ಅತ್ತಿಗೆಯವರೆಲ್ಲ ಫಾಸ್ಟಾಗಿ ಹೋಗ್ತಿದ್ರು. ನಾನು ಅವರಿಂದ ಇರ್ತಿದ್ದು, ನನ್ನಿಂದೆ ನನ್ನ ಮಕ್ಕಳು, ನಮ್ಮ ಸೊಸೆ ಅವರೆಲ್ಲ ಇರ್ತಿದ್ರು. ಅಂದರೆ ನಾವು ಅದೇ ಫಸ್ಟ್ ಹೋಗಿದ್ವಲ್ವ, ಏನೋ ಒಂಥರ ಖುಷಿ. ಏನೇನು ಸಿಗುತ್ತೆ, ಏನೇನು ನೋಡಬೇಕು, ಯಾವ ಥರ ಇರುತ್ತೆ ಅಂತ. ಅಲ್ಲೆಲ್ಲ ಸರ ಪೋಣಿಸೋ ಅಂಗಡಿಗಳಿದೆ. ಎಲ್ಲ ಮುತ್ತು ತಗೊತಾರೆ, ಸರ ಪೋಣಿಸ್ಕೊತಾರೆ, ಮಣಿ ತಗೋತಾರೆ, ಸರ ಪೋಣಿಸ್ಕೊತಾರೆ. ಪೋಣಿಸೋಕ್ಕೂ ಪರವಾಗಿಲ್ಲ, ರೈಟೆಲ್ಲ ಏನು ಅಷ್ಟೇ ತುಂಬ ಜಾಸ್ತಿ ಇರಲಿಲ್ಲ ರೈಟು. ಆಮೇಲೆ ನಾವು ಸುಸ್ತಾಗಿ ಒಂದು ಕಡೆ ಕೂತ್ಕೊಂಡ್ಬಿಟ್ವಿ. ಒಂದು ದಿನ ಎಲ್ಲ ಸಾಕಾಗೋದೇ ಇಲ್ಲ ಚಿಕ್ಕಪೇಟೆಲಿ ಶಾಪಿಂಗ್ ಮಾಡೋಕ್ಕೆ. ನಾವು ಬೆಳಗ್ಗೆ ನಮ್ಮ ಹಾಸನಿಂದ 6:30 7 ಗಂಟೆಗೆ ಬಸ್ ಹತ್ತಿದ್ದು, 9 10 ಗಂಟೆಗೆಲ್ಲ ಬೆಂಗಳೂರಿದ್ವಿ. ಅಲ್ಲಿಂದ ಹೊರಟಿದ್ದು ನಾವು. ಎಲ್ಲ ಕಡೆ ಸುತ್ತಿ ಶಾಪಿಂಗ್ ಮಾಡಿ ಮಧ್ಯಾಹ್ನ ಊಟದ ಟೈಮ್ ಬಂದೇ ಬಿಡ್ತು. ಆ ಊಟದ ಟೈಮ್ ಬಂದಾಗ ಅಲ್ಲೇ ಹೋಟ್ಲಿತ್ತು. ಆ ಹೋಟೆಲು ಚೆನ್ನಾಗಿತ್ತು, ಎಲ್ಲ ಐಟಮು. ರವೆ ಇಡ್ಲಿ, ಪೊಂಗಲ್ಲು, ನಾವು ಯಾರಿಗೆ ಯಾವ್ದಾವ್ದು ಬೇಕಾದ್ರೆ ತಗೊಂಡು ತಿಂದ್ವಿ. ಮತ್ತೆ ತಿಂದ ತಕ್ಷಣ ಸುಧಾರಿಸ್ಕೊಳ್ಳೇ ಇಲ್ಲ, ಮತ್ತೆ ಹೊರಟ್ವಿ ಪರ್ಚೇಸ್ ಮಾಡೋಕ್ಕೆ. ಅಲ್ಲಿ ತುಂಬ ಬಾಗಿಲು ತೋರಣ ಮತ್ತು ಏನೇನು ಬೇಕು ಮನೆಗೆ ಎಲ್ಲ ಥಿಂಗ್ಸ್ಗಳು ಸಿಗುತ್ತಲ್ಲಿ. ಹಂಗೆ ದುಡ್ಡು ಇರಬೇಕು, ಹಂಗೆ ಸಿಗುತ್ತಲ್ಲಿ. ಆಮೇಲೆ ನಮಗೆ ಬೇಕಾದ ಒಂದು ಅಂಗಡಿ ಬೇಕಿತ್ತು, ನಮಗೆ ಒಂದು ಡ್ರೆಸ್ದು. ನನ್ನ ಮಗಳು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ಲಂತೆ, ಆ ಅಂಗಡಿ ಹುಡ್ಕೊಂಡು ಹೋದ್ವಿ. ಸಖತ್ ಹುಡುಕಿದ್ವಿ, ಯಾರು ಕೇಳೋದು ಸರಿಯಾಗಿ ಅಡ್ರೆಸ್ಸೇ ಹೇಳ್ತಾ ಇಲ್ಲ. ಅಲ್ಲಲ್ಲೇ ಹಂಗೆ ಹೋಗ್ತಾನೆ ತಿಂಡಿಗಳು ಸಿಗ್ತಿತ್ತು. ಪಾಪ್ಕಾರ್ನು, ಸೌತೆಕಾಯಿ, ಹಸಿ ಜೋಳ ಮತ್ತು ನಾನ್ ವೆಜ್ಜು ಎಲ್ಲ ತಿನ್ಕೊಂಡೆ ನಮಗೆ ಆ ಶಾಪಿಂಗ್ ಹೋದ್ವಿ. ಅಲ್ಲಿ ಆ ಅಂಗಡಿ ಸಿಕ್ತು. ಆ ಅಂಗಡಿ ಹೆಸರು ಪರ್ಫೆಕ್ಟ್ ಸೆಲೆಕ್ಷನ್ ಅಂತ. ಅಲ್ಲಿ ಒಳ್ಳೆ ರೀಸನಬಲ್ ಆಗಿದೆ ರೈಟು, ಹೋಲ್ಸೇಲ್ ರೈಟು. ನಾವು ಆಚೆ ಎಲ್ಲ ಕೇಳಿದ್ವಿ, ಎಲ್ಲ 1,500 2,000 ಹೇಳಿದ್ರು ಡ್ರೆಸ್ಗಳಿಗೆ. ಡ್ರೆಸ್ ಮೆಟೀರಿಯಲ್ ಅಂತೂ ತುಂಬ ಚೆನ್ನಾಗಿತ್ತು. ಮೆಟೀರಿಯಲ್ಲು, ರೆಡಿ ಡ್ರೆಸ್ಸು, 3 ಪೀಸು 2 ಪೀಸ್ ಎಲ್ಲ ನಮಗೆ ಬೇಕಾಗಿರೋದೇ ಹೋದ್ವಿ. ಹಂಗೆ ಕಲೆಕ್ಷನ್ ಹುಡ್ಕೊಂಡು ಹೋದ್ವಿ. ಅಲ್ಲಿ ಒಳ್ಳೊಳ್ಳೆ ಡ್ರೆಸ್ ಇತ್ತು, ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ವಿ. ನಾನು, ನಮ್ಮ ಮಗಳು, ನಮ್ಮ ಸೊಸೆ ಎಲ್ಲರೂ ಸೆಲೆಕ್ಷನ್ ಮಾಡ್ಕೊಂಡು. ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು. ನಮ್ಗೆ ಖುಷಿಯಾಗೋಯ್ತು, ಇದು ಮುಂಚೆನೇ ಸಿಗಬಾರ್ದಿತ್ತ, ಇನ್ನೊಂದು ರೇಟ್ ತೊಗೋಬೋದಿತ್ತು ಅಂತ ಅಂದ್ಕೊಂಡು. ಅದೇ ಚಿಕ್ಕಪೇಟೆಲಿ ಅದು ಲಾಸ್ಟ್ ಶಾಪಿಂಗ್ ಇತ್ತು. ಆಮೇಲೆ ನಮ್ಮ ಅತ್ತಿಗೆ ಮಗಳು, ನಮ್ಮ ಭಾವನ ಮಗಳು ಮನೆಗೆ ಹೋಗಬೇಕಿತ್ತು. ಅಲ್ಲಿಂದ ನೆಕ್ಸ್ಟ್ ಮಲ್ಲೇಶ್ವರಂ ಶಾಪಿಂಗ್ ಇತ್ತು. ಅದಕ್ಕೆ ನಾವು ಭಾವನ ಮಗಳು ಮನೆಗೆ ಹೋಗಿ ಉಳ್ಕೋಬೇಕಿತ್ತು. ಹಂಗಾಗಿ ಅಲ್ಲಿ ನಾವು ಮೆಜೆಸ್ಟಿಕ್ಕಲ್ಲಿ ಬಸ್ ಹತ್ಕೊಂಡು ನಾವು ಯಲಹಂಕಕ್ಕೆ ಹೋದ್ವಿ. ಇದು ಬುಧವಾರ ನಾವು ಯಲಹಂಕಕ್ಕೆ ಹೋದ್ವಿ ನಮ್ಮ ಭಾವನ ಮಗಳು ಮನೆಗೆ. ಮನೆ ಒಂದು ತುಂಬ ಚೆನ್ನಾಗಿದೆ. 4 ವರ್ಷ ಆಗಿರ್ಬೋದು ಕಟ್ಟಿ. ಮನೆ ಸಖತ್ತಾಗಿದೆ. ಮನೆಗೆ ಹೋಗಿ ಎಲ್ಲ ನಾವೆಲ್ಲ ರೆಸ್ಟ್ ತೊಗೊಂಡ್ವಿ. ರೆಸ್ಟ್ ತಗೊಂಡು ಒಳ್ಳೆ ಅಡುಗೆ ಮಾಡಿದ್ಲು, ಊಟ ಮಾಡಿದ್ವಿ ಎಲ್ಲರೂ. ಅವ್ರ ಮನೆದೊಂದು ಹೋಮ್ ಟೂರ್ ತೋರಿಸ್ತೀನಿ ನೋಡಿ. ನಮ್ಮ ಅತ್ತಿಗೆ ಮಗಳು ಮನೆ, ಇದು ನಮ್ಮ ಅತ್ತಿಗೆ ಸೊಸೆ, ಇವರು ಜ್ಯೋತಿ ಅಂತ, ಇವ್ರು ಜಾವಗಲ್ಲು. ನಾವೆಲ್ಲರೂ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ನಮ್ಮದು ಅತ್ತಿಗೆ ಮಗಳದ್ದು ಮದುವೆ ಇದೆ. Si he de fundir mi espacio frente al tuyo, ¿cómo será tu cuerpo al recorrerme y cómo mi corazón si estoy de muerte? Mi corazón si estoy de muerte.
ನಾವು ನಮ್ಮ ಭಾವನ ಮಗಳ ಮನೆಯಿಂದ ಹೊರಟ್ವಿ. ಸೀದಾ ಮಲ್ಲೇಶ್ವರಂಗೆ ಹೋಗಿ ಅಲ್ಲೆಲ್ಲ ಶಾಪಿಂಗ್ ಮಾಡಿ ನಾವು ಸೀದಾ ಹಾಸನಿಗೆ ಬಂದ್ವಿ. ಇದಾಗಿತ್ತು ನಮ್ಮ ಬೆಂಗಳೂರಿನ ಚಿಕ್ಕಪೇಟೆ ಲಾಗು. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.